ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಭಾರತೀಯರೆಲ್ಲರಿಗೂ, ವಿಶ್ವದಲ್ಲಿರ್ತಕ್ಕಂತಹ ಎಲ್ಲ ಬಸವ ಅಭಿಮಾನಿಗಳೆಲ್ಲರಿಗೂ ಈ ಮುಂಜಾನೆಯ ಶರಣು. ಶರಣು ಎಂದರೆ ನಾನು ಅಣ್ಣ ಬಸವಣ್ಣನವರ ಅನುಭವ ಮಂಟಪದ ವಚನಗಳನ್ನು ಅರಿತ ಬಳಿಕ ಎಲ್ಲೆಲ್ಲಿ ಜೀವಗಳಿರುತ್ತವೆ ಅಲ್ಲಲ್ಲಿ ಸೃಷ್ಟಿಕರ್ತನ ಒಂದು ಜ್ಞಾನಶಕ್ತಿ ಅಂದರೆ ನಿಜವಾಗಿರ್ತಕ್ಕಂತಹ ದೇವರನ್ನು ನಾನು ಕಾಣುವ ಈ ಅನುಭವ ಮಂಟಪದ ವಚನಗಳು ಹೇಳುತ್ತವೆ. ಇವಾಗ ಒಂದು ಮಹಾತ್ಮ ಬಸವಣ್ಣನವರ ವಚನ. ಅರಗು ತಿಂದು ಕರಗುವ ದೈವಗಳು ಎಂತು ಸರಿಯೆಂಬೆನೆಯ, ಉರಿಯ ಕಂಡರೆ ಮುರುಟುವ ದೈವಗಳು ಎಂತು ಸರಿಯೆಂಬೆನೆಯ, ಅವಸರ ಬಂದರೆ ಮಾರುವ ದೈವಗಳು ಎಂತು ಸರಿಯೆಂಬೆನೆಯ, ಅಂಜಿಕೆಯಾದರೆ ಹೂಳುವ ದೈವಗಳು ಎಂತು ಸರಿಯೆಂಬೆನೆಯ, ಸಹಜ ಭಾವ ನಿಜ ಐಕ್ಯ, ಸಹಜ ಭಾವ ನಿಜ ಐಕ್ಯ ನಮ್ಮ ಕೂಡಲ ಸಂಗಮ ದೇವ, ಒಬ್ಬನೇ ದೇವ ಕಾಣಿರಣ್ಣ, ಒಬ್ಬನೇ ದೇವ ಕಾಣಿರಣ್ಣ. ಈ ವಚನವನ್ನು ಅರ್ಥವಾಗುವುದಿಲ್ಲವೇ? ದೊಡ್ಡ ದೊಡ್ಡ ಹೆಸರುಗಳನ್ನು ಹಾಕಿಕೊಂಡು, ದೊಡ್ಡ ದೊಡ್ಡ ಕುರ್ಚಿಗಳ ಮೇಲೆ ಕುಳಿತುಕೊಂಡು ಸಾವಿರಾರು ಜನರಿಗೆ ಧರ್ಮದ ಬೋಧನೆ ಮಾಡ್ತಕ್ಕಂಥವರು ಈ ವಚನವನ್ನು ಇಲ್ಲಿವರೆಗೆ ಅರ್ಥ ಮಾಡಿಕೊಂಡಿಲ್ಲ, ಅಥವಾ ಓದಿಲ್ವೇ, ಅಥವಾ ತಿಳಿದುಕೊಂಡಿಲ್ಲವೇ, ಅಥವಾ ಆಚರಣೆಯಲ್ಲಿ ತಂದಿಲ್ಲವೇ? ಯಾಕೆ ಈ ರೀತಿ ಆಯಿತು ಭಾರತ ದೇಶದಲ್ಲಿ? ಇದು ಜಗತ್ತಿನ ಒಬ್ಬ ಮನುಷ್ಯನ ಸಲುವಾಗಿ ಅಲ್ಲ, ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಇಷ್ಟಲಿಂಗದ ಕುರುಹು, ಅರಿವಿನ ಕುರುಹು ಕೊಡುವುದರ ಮೂಲಕ ನಿಮ್ಮ ದೇಹಗಳೇ ನಿಮಗೆ ದೇವಾಲಯ. ಅಂತರಂಗದಲ್ಲಿ ಸೃಷ್ಟಿಕರ್ತ ಒಬ್ಬ ಇದ್ದಾನೆ. ಇವ ಇರುವುದರಿಂದ ನಾವು ಜೀವಂತವಾಗಿ ಇದ್ದೀವಿ. ಇವ ಹೋದ ಬಳಿಕ ಜೀವ ಹೋಗಿ ಶವವಾಗಿ ಬಿಡುತ್ತೇವೆ. ಇದು ಎಲ್ಲಿವರೆಗೆ ಅರಿತುಕೊಂಡು ಬದುಕುವುದಿಲ್ಲವೋ, ಅರಿವೇ ಗುರು ಎಂದು, ಕಾಯಕವೇ ಕೈಲಾಸವೆಂದು ಒಪ್ಪಿಕೊಂಡು ಬದುಕುವುದಿಲ್ಲವೋ ಅಲ್ಲಿವರೆಗೆ ಯಾರು ಕೂಡ ನೆಮ್ಮದಿಯಿಂದ, ಶಾಂತಿಯಿಂದ, ಸುಖದಿಂದ, ಸಂತೋಷದಿಂದ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಬರೀ ಗುಲಾಮರಾಗಿ ಬದುಕುತ್ತೇವೆ ಹೊರತಾಗಿ ಸ್ವತಂತ್ರ ವಿಚಾರದಿಂದ ಬದುಕಲು ಬರುವುದಿಲ್ಲ. ಅದು ಸ್ವತಂತ್ರ ವಿಚಾರದಿಂದ ಬದುಕಲು ಯಾವಾಗ ಬರುತ್ತದೆಂದರೆ ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಜಾತಿ ರಹಿತ ಸಮಾಜ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಸಮಾಜ. ಅದು ಲಿಂಗ ಆಯತ ಧರ್ಮ, ಇದು ವಿಜ್ಞಾನದ ಧರ್ಮ, ಇದು ವೈಚಾರಿಕ ಧರ್ಮ, ಇದು ಜಗತ್ಯವನ್ನೇ ಮೆಚ್ಚತಕ್ಕಂತಹ ಧರ್ಮ, ಇದು ದುಡಿಯುವ ವರ್ಗದವರು ಕೂಡಿ ಕಟ್ಟಿದ ಧರ್ಮ, ಇದು ಮಾದಾರ ಚೆನ್ನಯ್ಯನವರ ಧರ್ಮ, ಡೋಹಾರ ಕಕ್ಕಯ್ಯನವರ ಧರ್ಮ,
ಅಂಬಿಗರ ಚೌಡಯ್ಯನವರ ಧರ್ಮ, ಸಿದ್ದರಾಮೇಶ್ವರರ ಧರ್ಮ, ಅಲ್ಲಮಪ್ರಭುರವರ ಧರ್ಮ, ತುರುಗಾಯಿ ರಾಮಣ್ಣ, ಕುಂಬಾರ ಗುಂಡಯ್ಯ, ಒಕ್ಕಲಿಗ ಮುದ್ದಣ್ಣ, ಕಿನ್ನರಿ ಬೊಮ್ಮಯ್ಯ, ಹೀಗೆ ಎಲ್ಲ ದುಡಿಯುವ ವರ್ಗದವರು 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ದುಡಿಯುವ ವರ್ಗದವರು ಕೂಡಿ ಕಟ್ಟಿದ ಅನುಭವ ಮಂಟಪದ ಅನುಭವದ ಧರ್ಮ. ಆದ್ದರಿಂದ ನನ್ನ ಇಂತಹ ಸರಳ ಒಂದು ದೇವರ ಕಲ್ಪನೆ, ಒಂದು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಯಾವುದಾದ್ರೂ ಒಂದು ಸತ್ಯದ ಒಂದು, ಎಷ್ಟು ಸೂರ್ಯ ಚಂದ್ರರು ಸತ್ಯವೋ ಅಷ್ಟೇ ಸತ್ಯ ಇರತಕ್ಕಂತಹ ಬಸವ ಕಲ್ಯಾಣದ ಅನುಭವ ಮಂಟಪದ ಒಂದು ತತ್ವ. ಆದ್ದರಿಂದ ಬಸವ ಕಲ್ಯಾಣದಲ್ಲಿ ಕಟ್ಟತಕ್ಕಂತಹ ನೂತನ ಅನುಭವ ಮಂಟಪ, ಅಲ್ಲಿ 770 ಜನ ಅಮರಗಣಗಳ ಒಂದು ಹೆಸರಿನ ಮೇಲೆ ಇವನು ಕಂಬಗಳು, ಕಲ್ಲಿನ ಕಂಬಗಳ ಮೇಲೆ ವಚನಗಳನ್ನು ಕೆತ್ತುತ್ತಿದ್ದರಲ್ಲ, ಇಂತಹ ವಚನಗಳೇ ಹಾಕಬೇಕು. ಸಮಾಜಕ್ಕೆ ಶುದ್ಧಿ ಮಾಡುವ ಪ್ರತಿಯೊಂದು ವಚನಗಳು ಆಡುವ ಭಾಷೆ ಕನ್ನಡದಲ್ಲಿರುವುದರಿಂದ ಕನ್ನಡದಲ್ಲಿಯೇ ವಚನಗಳನ್ನು ಬರೆದಿರ್ತಕ್ಕಂಥ ಹಾಕಬೇಕು. ಹೊರತಾಗಿ ಬೇರೆಯವು ಹಾಕಿದರೆ ಅದು ಮತ್ತೆ ಒಂಥರ ಜನಮನಕ್ಕೆ ಒಂದು ಸತ್ಯವನ್ನು ಅರಿತುಕೊಳ್ಳಲು ಬರುವುದಿಲ್ಲ. ಆದ್ದರಿಂದ ಆ ಬಸವ ಕಲ್ಯಾಣದ ಅನುಭವ ಮಂಟಪ ವಿಶ್ವಕ್ಕೆ ಒಂದು ಶಾಂತಿಯ ಸಂದೇಶ ಸಾರಲಿದೆ. ಆ ಕಾರಣಕ್ಕಾಗಿ ಆ ಅನುಭವದ ಮಂಟಪದ ಅಡಿಯಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ಕೂಡ ಅನುಭವ ಮಂಟಪಗಳ ಸ್ಥಾಪನೆ ಆಗಲಿ. ಅಲ್ಲಿ ಅನುಭವ ಮಂಟಪದಲ್ಲಿ ದಿನನಿತ್ಯ ಧ್ಯಾನ, ಪ್ರಾರ್ಥನೆ, ವಚನಗಳ ಚಿಂತನೆ ಇವೆಲ್ಲ ನಡೀತಾ ಹೋದರೆ ಮುಂದಿನ ಯುವಕರು ಒಂದು ಸತ್ಯದ ಮಾರ್ಗದಲ್ಲಿ ನಡೆಯಲು ಸಾಧ್ಯವಿದೆ. ಇಡೀ ವಿಶ್ವಕ್ಕೆ ವಿಶ್ವಗುರು ಭಾರತ ದೇಶ ಆಗಲು ಸಾಧ್ಯವಿದೆ. ಅದು ನಮ್ಮ 12ನೇ ಶತಮಾನದ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಲಿಂಗ ಆಯತ ಧರ್ಮವೆಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ. ಆದ್ದರಿಂದ ತಮ್ಮೆಲ್ಲರಿಗೂ ಈ ಮುಂಜಾನೆಯ ಅಣ್ಣ ಬಸವಣ್ಣನವರ ವಚನ ಸರಿ ಅನಿಸಿದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇಡೀ ದೇಶದಲ್ಲಿರ್ತಕ್ಕಂಥ ಸರ್ವರಿಗೂ 145 ಕೋಟಿ ಜನಕ್ಕೆ ತಲುಪುವಂತೆ. ಆದರೆ ಈ ದೇಶದಲ್ಲಿರ್ತಕ್ಕಂತಹ ಅಜ್ಞಾನದಿಂದ ಬಡತನ, ನಿರುದ್ಯೋಗ, ಹೀಗೆ ಜಾತೀಯತೆ, ಮೇಲು ಕೀಳು, ಏನು ಈ ಎಲ್ಲ ಸಮಸ್ಯೆಗಳು ಹೊರಟು ಹೋಗಿ ಸರ್ವರಲ್ಲಿ ಒಬ್ಬನೇ ದೇವ ಕಾಣಲು ಬರುತ್ತದೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಕೊನೆಯದಾಗಿ ಇಡೀ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಬಾಗಿದ ತಲೆ, ಮುಗಿದ ಕೈಲಿಂದ ಶರಣಗಳು.